ನಿಧಾನಕ್ಕೆ ಡೋರ್ ಹಾಕಿ ಏನ್ ಹಿಂಗಾಗ್ತಿ ಅದೇನ್ ಟಿಪ್ಪರ್ ಕೆಟ್ಟೋಯ್ತಾ? ಈ ಕಾರು ಪೆಟ್ರೋಲ್ ಡೀಸೆಲ್ ಡೀಸೆಲ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬಿಟ್ರೆ ಏ ಡೀಸೆಲ್ ಇಂಜಿನ್ ಪೆಟ್ರೋಲ್ ಹಾಕಿದ್ರೆ ಏನಾಗುತ್ತೆ? ಇಂಜಿನ್ ಸೀಸ್ ಆಗ್ಬಿಡುತ್ತೆ ಅಷ್ಟೇನೆ. ನಿಂಗೆ ಈ ಕಾರ್ ಸ್ಪೆಷಾಲಿಟಿ ಏನು ಗೊತ್ತಾ? ಈ ಕಾರು ಮಾರುತಿ ಸುಜುಕಿ ಅವ್ರದ್ದಾಗಿದ್ರು ಒಳಗಡೆ ಇರೋ ಇಂಜಿನ್ ಫಿಯೇಟ್ ಅವ್ರದ್ದು. ಫಿಯೇಟ್ ಅವರಿಂದ ಇಂಜಿನ್ ತಗೊಂಡು ಮಾರುತಿ ಸುಜುಕಿ ಅವರು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಟ್ಯೂನಿಂಗ್ ಮಾಡಿ 90 ಹಾರ್ಸ್ ಪವರ್ ಒಳ್ಳೆ ಟರ್ಬೋ ಚಾರ್ಜರ್ ಹಾಕ್ಬಿಟ್ಟು ಮಾರ್ಕೆಟ್ಗೆ ಬಿಟ್ರು. ಒಳ್ಳೆ ಎಕನಾಮಿನೂ ಕೊಡುತ್ತೆ, ಒಳ್ಳೆ ಮೈಲೇಜು. ನಿನ್ ಗಾಡಿಗೆ ಡೀಸೆಲ್ ಹಾಕ್ಸ್ಕೋ ಓಡಾಡ್ತಾರೆ, ಏನು ಟೆನ್ಷನ್ ಇಲ್ಲ. ಈ BS6 ಇಂಜಿನ್ ಅಲ್ಲಿ DPF ಇಶ್ಯೂ ಇದೆಲ್ಲ ಅದು ಇಲ್ಲ. ಇದರಲ್ಲಿ ಒನ್ ಆಫ್ ದ ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಕಾರ್ ಇದು ಡೀಸೆಲ್ ಇಂಜಿನ್. ಮತ್ತೆ ಮಾರುತಿ ಸುಜುಕಿ ಅವ್ರು ಮಾಡಿರುವಂತಹ ಲಾಸ್ಟ್ ಡೀಸೆಲ್ ಇಂಜಿನ್ ಇದು. ನಿಲ್ಸು ಪಾಲಿಟಿಕ್ಸ್ ಬಗ್ಗೆ ಏನಾದ್ರು ಹೇಳು. ಪಾಲಿಟಿಕ್ಸ್ ಬಗ್ಗೆ ಹೇಳ್ಬೇಕಾ? ಇಂಡಿಯನ್ ಪಾಲಿಟಿಕ್ಸ್ ಬಗ್ಗೆ ಹೇಳ್ಬೇಕಾ ಅಥವಾ ಅಮೆರಿಕನ್ ಪಾಲಿಟಿಕ್ಸ್ ಬಗ್ಗೆ ಹೇಳ್ಬೇಕಾ? ಇಂಡಿಯಾದಲ್ಲಿ 2014 ವರೆಗೂ UPA 1 UPA 2 ಗೌರ್ಮೆಂಟ್ ಇತ್ತು. ಅದಾದ್ಮೇಲೆ ಇಂಡಿಯಾ ಗೌರ್ಮೆಂಟ್. ನರೇಂದ್ರ ಮೋದಿ ಅವರು ಲಾಂಗೆಸ್ಟ್ ಸರ್ವಿಂಗ್ ಎಲೆಕ್ಟೆಡ್ PM, ಸಿದ್ದರಾಮಯ್ಯ ಅವರು ಲಾಂಗೆಸ್ಟ್ ಸರ್ವ್ಡ್ ಎಲೆಕ್ಟೆಡ್ CM, ಇವಾಗ DK ಶಿವಕುಮಾರ್ ಅವರು. ನಿಲ್ಸು ಊರಲ್ಲಿ ಇರೋದ್ರ ಬಗ್ಗೆ ಎಲ್ಲ ಗೊತ್ತು ನಿನಗೆ. ಬೆಳಗ್ಗೆ ಹೋಗ್ಬಿಟ್ಟು ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು ತಗೋಬಾ ಅಂದ್ರೆ ಗ್ರೀನ್ ಕಲರ್ ಪ್ಯಾಕೆಟ್ ಹಾಲು ತಗೋಬಂದಿದ್ಯಲ್ಲೋ. ಅಲ್ಲ ಕಣೆ, ಯಾವ ಕಲರ್ ಹಾಲು ತಗೊಬಂದ್ರು ಒಳಗಡೆ ಇರೋದು ವೈಟ್ ಕಲರ್ ಹಾಲೇ ಅಲ್ವೇ? ಬರೀ ತಲಹಟ್ಟೆನೆ ಆಯ್ತು ನಿಂದು. ಊರಲ್ಲಿರೋ ಬಗ್ಗೆ ವಿಷಯ ಎಲ್ಲ ಗೊತ್ತು ನಿನಗೆ. ಕಾರು, ಬೈಕು, ಮೋಡ, ಗುಡ್ಡ ಎಲ್ಲಾದ್ರ ಬಗ್ಗೆ ಗೊತ್ತು. ಆದ್ರೆ ನನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಒಂದಿನ ಆದ್ರೂ ಎಫರ್ಟ್ ಹಾಕ್ಬಿಟ್ಟು ಕೇಳಿದ್ಯಾ ಅಥವಾ ಅರ್ಥ ಮಾಡ್ಕೊಂಡಿದ್ಯಾ? ಏನೂ ಇಲ್ಲ. ಅದ್ರ ಬಿಟ್ಟು ಊರಲ್ಲಿ ಏನೇನ್ ನಡೀತಿದೆ, ಹೆಂಗ್ ಆಗ್ತೈತೆ ಎಲ್ಲಾದ್ರ ಬಗ್ಗೆ ಗೊತ್ತಿರ್ಬೇಕು ನಿನಗೆ.